ನಮ್ಮವರೇ ನಮ್ಮ ಕಾಲು ಎಳಿತಾ ಇದ್ದಾರೆ. ಇದು ಸಹಜವಾಗಿ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಈ ಹಿಂದೆಯಿಂದಲೂ ಕೂಡ ಚಿತ್ರರಂಗದಲ್ಲಿ ಇದೇ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಬೇರೆ ಭಾಷೆಯ ನಟರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಆದರೆ ನಮ್ಮ ಕನ್ನಡದಲ್ಲಿ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಮ್ಮನ್ನ ಇಲ್ಲಿ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹಜವಾಗಿ ಒಬ್ಬ ಫೇಮಸ್ ಚಿತ್ರ ನಿರ್ದೇಶಕನ ಬಾಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಇವತ್ತು ಪ್ರೇಮ್ ಅಂದರೆ ತುಂಬ ಜನಗಳಿಗೆ ಗೊತ್ತಾಗಲ್ಲ, ಆದರೆ ಜೋಗಿ ಪ್ರೇಮ್ ಅಂದರೆ ತಕ್ಷಣ ಗೊತ್ತಾಗ್ಬಿಡ್ತದೆ. ಎಂತಹ ಒಂದು ಅದ್ಭುತವಾದಂತಹ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಇವರು ನಿರ್ದೇಶನ ಮಾಡೋದ್ರ ಜೊತೆಗೇ ಚಿತ್ರದಲ್ಲೂ ಕೂಡ ಸಾಕಷ್ಟು ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಬ್ಬ ಫೇಮಸ್ ನಟನ ಬಾಯಲ್ಲಿ ಬರ್ತಾ ಇರುವಂತಹ ಮಾತು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಆದರೆ ಆ ಒಗ್ಗಟ್ಟಿನ ಕೊರತೆ ಇದೆ. ಬೇರೆ ಭಾಷೆಯ ನಟರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ತೆಲುಗು, ತಮಿಳು, ಬೇರೆ ಬೇರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇರ್ತದೆ, ಆದರೆ ನಮ್ಮಲ್ಲೇ ಒಗ್ಗಟ್ಟಿನ ಕೊರತೆ ಇದೆ. KD ಚಿತ್ರದ ಟೀಸರ್ ಲಾಂಚ್ ಸಂದರ್ಭದಲ್ಲಿ ನಿರ್ದೇಶಕ ಪ್ರೇಮ್ ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಹೊರಹಾಕಿದ್ದಾರೆ, ತಮ್ಮ ದುಃಖ ದುಮ್ಮಾನಗಳನ್ನು ಹೊರಗಡೆ ಹಾಕಿದ್ದಾರೆ. ಯಾಕಂದರೆ ಸ್ಯಾಂಡಲ್ವುಡ್ ಅಂದರೆ ಇದು ಅಣ್ಣವರು, ಅದ್ರ ಜೊತೆಗೆ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಹೀಗೆ ಅನೇಕ ಸಿನಿ ದಿಗ್ಗಜರು ಆಳಿದಂತಹ ಒಂದು ಸಿನಿ ರಂಗ. ಇವತ್ತಿಗೂ ಕೂಡ ಅನೇಕ ಚಿತ್ರ ನಟ ನಟಿಯರು ಕೂಡ ಇವತ್ತು ಅಣ್ಣವ್ರನ್ನ ನೆನೆಸ್ಕೊಂಡು ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಇವತ್ತು KD ಚಿತ್ರದ ಟೀಸರ್ ಲಾಂಚ್ ಸಂದರ್ಭದಲ್ಲಿ ನಿರ್ದೇಶಕ ಪ್ರೇಮ್ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಅಂದರೆ ಸಹಜವಾಗಿ ಏನೋ ಒಂದಿಷ್ಟು ಒಳಗೊಳಗೆ ಅವರಿಗೆ ಬೇಸರ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಅವಮಾನ ಆಗಿರ್ತದೆ, ಸಪೋರ್ಟ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇವಾಗಲೂ ನೋಡಿ, ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ. ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಾಧಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲು ಎಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರು ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ, ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ, ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು, ಹಿಂಗೆ ಹೋಗ್ಬೇಕು. ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ರ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ಅವನ್ಗೆ ಅಂತ. ಸೊ ಈ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ತರ. ಇವಾಗಲೂ ನೋಡಿ, ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ. ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಾಧಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲು ಎಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರು ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿ, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ, ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ, ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು, ಹಿಂಗೆ ಹೋಗ್ಬೇಕು. ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ರ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ಅವನ್ಗೆ ಅಂತ. ಸೊ ಈ ಇದು ಇನ್ನು KD ಚಿತ್ರದ ಟೀಸರ್ ಲಾಂಚ್ ಸಂದರ್ಭದಲ್ಲಿ ನಿರ್ದೇಶಕ ಪ್ರೇಮ್ ತಮ್ಮ ಒಂದಿಷ್ಟು ಮನದಾಳದ ಮಾತನ್ನೇ ಹೇಳಿದ್ದಾರೆ. ಯಾಕಂದರೆ ಸಿನಿಮಾ ರಂಗ ಅಂದರೆ ಒಂದು ಕುಟುಂಬ ಇದ್ದಾಗೆ, ಆ ಕುಟುಂಬದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಇಲ್ಲಿ ಅಣ್ಣ ಮಲಗಿರ್ತಾನೆ, ತಮ್ಮ ಒಂದು ಕಲ್ಲೆತ್ತು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ಇಂಡಸ್ಟ್ರಿ ಒಳಗಡೆ ಎಷ್ಟೊಂದು ಗೊಂದಲಗಳಿದ್ದಾವೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಕೀರ್ತಿ, ಚಿತ್ರರಂಗ ಅಂದರೆ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಸಾಕಷ್ಟು ಬಿರುಕುಗಳು ಬಂದಿದ್ದಾವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಗ್ಗಟ್ಟಿನ ಒಂದು ಕೊರತೆ ಇದೆ. ಜೋಗಿ ಪ್ರೇಮ್ ಕೂಡ ಅದೇ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರು. ಯಾಕೆ ಅಷ್ಟೊಂದು ಬೇಸರ ಆಗಿರ್ಬೋದು ಅವರಿಗೆ, ಒಂದು ಯಾವ ಒಂದು ಎಳೆ ಇಟ್ಕೊಂಡು ಆ ರೀತಿ ಆ ಥರ ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು ಅಂತ ಕೀರ್ತಿ?
ಎಸ್ ಸಚಿನ್, ಈ ಹಿಂದೆ ಕೂಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ, ಚಿತ್ರರಂಗದಲ್ಲಿ ಅಸಮಾಧಾನ ಇದೆ ಅನ್ನುವಂತ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗಷ್ಟೇ ರಮ್ಯಾ ಅವರು ಕೂಡ ಒಂದು ಇವೆಂಟ್ ನಲ್ಲಿ ಆಗಿದ್ದಂತ ಸಂದರ್ಭದಲ್ಲಿ ಕೂಡ ಇದೇ ಮಾತನ್ನ ಕೂಡ ಹೇಳಿರ್ತಾರೆ. ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ ಅನ್ನುವಂತ ವಿಚಾರ ಕೂಡ ರಮ್ಯಾ ಅವರು ಪ್ರಸ್ತಾಪ ಮಾಡಿದ್ರು. ಅದಾದ ಬಳಿಕ ಕೂಡ ಅಷ್ಟೇ ನಿನ್ನೆ ಒಂದು KD ಸಿನಿಮಾದ ಟೀಸರ್ ಇವೆಂಟ್ ನಲ್ಲಿ ಪ್ರೇಮ್ ಅವರಿಗೆ ಒಂದು ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಉದ್ಭವ ಆಯ್ತು. ಆ ಸಂದರ್ಭದಲ್ಲಿ ಅವರು ಇಲ್ಲ, ನನಗೆ ಬೇರೆ ಭಾಷೆಯ ನಟ ನಟಿಯರು ಆಗಿರ್ಬೋದು, ನಿರ್ದೇಶಕರು ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಕನ್ನಡದ ಹೀರೋ ಆಗ್ಲಿ, ಕನ್ನಡದವರೇ ಆಗ್ಲಿ ಯಾರು ಕೂಡ ಒಂದು ಕಾಲೆಡುವಂತ ಕೆಲಸ ಮಾಡ್ತಿದ್ದಾರೆ, ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರೇಮ್ ಅವರು ಹೇಳಿರ್ತಾರೆ. ಆದ್ರೆ ಅಲ್ಲಿಯೂ ಕೂಡ ಪ್ರೇಮ್ ಅವರು ಯಾರು ಆ ವ್ಯಕ್ತಿ, ಯಾರು ಆ ನಿರ್ಮಾಪಕ, ಯಾರೇ ಆಗಿರ್ಲಿ ಅವರ ಹೆಸರನ್ನ ಒಂದು ಪ್ರಸ್ತಾಪ ಮಾಡಿಲ್ಲ. ಈ ಸಂದರ್ಭದಲ್ಲಿ ಕೂಡ ಅಷ್ಟೇ ಪ್ರೇಮ್ ಅವರು ತಮಿಳ್ನಾಡಲ್ಲಿ ಕೂಡ ಹೋಗಿ ಒಂದು KD ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾದ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಅವರು ಒಂದು ಒಳ್ಳೆ ರೀತಿಯ ಮಾತನ್ನ ಕೂಡ ಆಡಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಕನ್ನಡದ ಅಭಿಮಾನಿಗಳಿಂದ ಸಾಕಷ್ಟು ಒಂದು ಒಳ್ಳೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಆದ್ರೆ ನಮ್ಮ ಕನ್ನಡದಲ್ಲಿ ಒಂದು ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಒಂದು ರೀತಿಯ ಕೆಟ್ಟದಾಗಿ ಪೋಟ್ರೆ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಕೂಡ ನಿನ್ನೆ ಒಂದು ಪ್ರೆಸ್ ಮೀಟ್ ನಲ್ಲಿ ಪ್ರಸ್ತಾಪಿಸಿದ್ರು ಸಚಿನ್. ಧನ್ಯವಾದ ಕೀರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವಾಗ್ಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗ್ಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತಾರೆ. ಬಟ್ ಚೆನ್ನಾಗಿದೆ ಆರಾಧಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲು ಎಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ, ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ, ಸೊ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು ಹಿಂಗೆ ಹೋಗ್ಬೇಕು. ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ರ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವು ಒಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ಅವನ್ಗೆ ಅಂತ. ಸೊ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ತರ. ಇವಾಗ